ವಿರಾಮಕ್ಕೂ ಮುನ್ನ ಕಮಲಶಿಲೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಿ ನೆಲೆ ನಿಂತ ಬಗ್ಗೆ ಮಾತನಾಡ್ತಿ ಈ ಪ್ರದೇಶದಲ್ಲಿ ಇನ್ನೊಂದು ವಿಶಿಷ್ಟವಾದಂತಹ ವಿಚಾರ ಇದೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಇಲ್ಲಿರುವಂತಹ ಮೃತ್ತಿಕಾ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಮಣ್ಣಿನಲ್ಲಿ ಒಂದು ವಿಶಿಷ್ಟವಾದಂತಹ ಅಂಶ ಇದೆ. ಆ ಮಣ್ಣವನ್ನು ಮೈಗೆ ಹಚ್ಚಿಕೊಂಡ್ರೆ ಬರುವಂತಹ ಎಲ್ಲ ಚರ್ಮ ರೋಗಗಳು ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಬನ್ನಿ ಆ ಮಣ್ಣಿನ ಮಹತ್ವದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ನೀವು ಆಗಲೇ ನೋಡಿದ ಕುಬ್ಜಾ ನದಿ ಇಂದಿಗೂ ವರ್ಷಕ್ಕೊಮ್ಮೆ ಈ ಲಿಂಗ ಸ್ವರೂಪದ ದೇವಿಯನ್ನು ಸ್ಪರ್ಶಿಸಿ ಅಭಿಷೇಕಗೈದು ಹೋಗುತ್ತಾಳೆ. ಆ ದೃಶ್ಯಕ್ಕಾಗಿಯೇ ಇಲ್ಲಿನ ಸ್ಥಳೀಯರು ಕಾತುರರಾಗಿರುತ್ತಾರೆ. ಮಹಿಷಮರ್ದಿನಿ ಅಹಿತ ಭಂಜನಿ ಸುಜನರಂಜನಿ ಪಾಲಯಮ. ಮಹಿಷಮರ್ದಿನಿ ಅಹಿತ ಭಂಜನಿ ಸುಜನರಂಜನಿ ಪಾಲಯಮ. ಮೊನ್ನೆ ಬೆಳಿಗ್ಗೆ ಯಾವಾಗಲೂ ಒಂದು ಸರಿ ಬಂದು ಸ್ನಾನ ಮೊನ್ನೆ ಆಗಲ್ಲ, ಈಗ ಒಂದು 12 ದಿವಸ ಮೊದಲು ಬೆಳಿಗ್ಗೆ 6 ಗಂಟೆಗೆ ದೇವರು ನೀರು ಒಳಗೆ ಬಂದು ದೇವ್ರು ನೀರಿನ ಲಿಂಗದಲ್ಲಿ ಮುಳುಗಿ ಇರ್ತಾರೆ. ಭಟ್ರು ಬಂದು ಪೂಜೆ ಮಾಡಿ ಇದು ಮಾಡ್ತಾರೆ. ಒಂದು ಭಾರಿ ವಿಶೇಷ. ಸಂಜೆವರೆಗೂ ಇದು ಸಂಜೆ ಮಧ್ಯಾಹ್ನ ಒಂದು ಬೆಳಗ್ಗೆ ಮತ್ತು ಸಾಯಂಕಾಲ 8-8ವರೆಗೂ ಲಿಂಗದ ಹತ್ತಿರ ನೀರು ಇದ್ದಿತ್ತು. ಲಿಂಗ ಮುಳುಗಿ ಲಿಂಗದ ಪಾಣಿಪೀಠ ಅಂತ ಸೈಡಾಗಿದ್ದು ಭಾರಿ ವಿಶೇಷ. ಈ ವರ್ಷದ ನೀರಿನ ಈ ನೆರೆ ಬಂದು ದೇವ್ರಿಗೆ ಸ್ನಾನ ಅದು ವರ್ಷದಲ್ಲಿ ಒಮ್ಮೆ ಸಾಧಾರಣ ಮಟ್ಟಿಗೆ ಆಗೇ ಆಯ್ತು. ತುಂಬ ಜನ ಹೊರಗಡೆಯಿಂದ ಯಾವಾಗ ಕೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಆಗ್ತಾರೆ. ಮಳೆಗೆ ಅನುಸರಿಸಿ ಇಲ್ಲಿ ನೆರೆ ಬರುವಂಥದ್ದು. ಎಷ್ಟೊತ್ತಿಗೆ ಬಂದು ಮಳೆ ಕಮ್ಮಿಯಾರು 1-2 ಗಂಟೆಗೆ ನೀರು ಇಳಿದು ಹೋಗಿಬಿಡುತ್ತೆ. ಅದು ಹೇಳಲಿಕ್ಕೆ ಆಗ್ತಿಲ್ಲ. ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ. ಅದು ಆ ದಿವಸ ಈ ವರ್ಷದ ನೆರೆ ಸಾಧಾರಣ ಒಂದು 2,500-3,000 ಜನ ಆಗಿದೆ. ಆ ಟೈಮ್ ಸಂಜೆ ಒಳಗೆ ಗೊತ್ತಾಗುವಾಗಲೇ ಲೇಟ್ ಆಗ್ತದೆ. ಉಡುಪಿ ಮಂಗಳೂರಿನವ್ರಿಗೆ ಬರ್ತದೆ. ಅದಕ್ಕಿಂತ ಹೊರಗಿನ ಒಬ್ಬ ಟೈಮ್ ಸಾಕಾಗೋದಿಲ್ಲ. ಇಂಥ ಲಿಂಗಸ್ವರೂಪಿ ದುರ್ಗೆಯನ್ನ ದರ್ಶಿಸಲು ರಾಜ್ಯದ ನಾನಾ ಕಡೆಗಳಿಂದ ಭಕ್ತರು ಬರುತ್ತಾರೆ. ದಿವ್ಯ ಸೌಂದರ್ಯ ಸೌಶೀಲ್ಯ ಸಂಮೋಹನ ನಿತ್ಯ ಕಾರುಣ್ಯ ಸೌಜನ್ಯ ಸದ್ಭಾವನಾ. ದಿವ್ಯ ಸೌಂದರ್ಯ ಸೌಶೀಲ್ಯ ಸಂಮೋಹನ ನಿತ್ಯ ಕಾರುಣ್ಯ ಸೌಜನ್ಯ ಸದ್ಭಾವನಾ. ಸರ್ವಶಸ್ತ್ರಾಸ್ತ್ರ ಶಕ್ತಿ ಪ್ರಭಾಧಾರಣ ಸತ್ಯ ಸಿಂಹಾಸನ ಧರ್ಮ ಸಂಸ್ಥಾಪನ ನ್ಯಾಯ ವಿಶ್ಲೇಷಣ ಪೋಷಣ ಸ್ನೇಹ ಸಂಭಾಷಣ ಭೂಷಣ ವೇದ ವೇದಾಂಗ ಶಾಸ್ತ್ರಾರ್ಥ ವಿದ್ಯಾಧನ ಆದಿ ಕಾವ್ಯಾಮೃತಾನಂದ ಸಂವರ್ಧನ. ನಮಸ್ತೆ 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 ನಮಃ ನಮಸ್ತೆ 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 ನಮಃ. ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೂಲ ಪ್ರಸಾದ. ಇಲ್ಲಿ ಕೊಡುವಂಥದ್ದು ಬಹಳ ವಿಶಿಷ್ಟ. ಅದು ಮೃತ್ತಿಕೆ ಮಣ್ಣು. ಈ ಮಣ್ಣಿನ ವಿಶೇಷತೆ ಏನಪ್ಪ ಅಂತಂದರೆ ಈ ಮಣ್ಣನ್ನು ದುರ್ಗೆಗೆ ಲೇಪಿಸಿ ನಂತರ ಅದನ್ನು ಪ್ರಸಾದ ರೂಪದಲ್ಲಿ ಕೊಡೋದ್ರಿಂದ ಇಲ್ಲಿ ಬರುವಂತಹ ಭಕ್ತಾದಿಗಳು ಇದನ್ನು ತೆಗೆದುಕೊಂಡು ಲೇಪಿಸಿಕೊಂಡ್ರೆ ಯಾವುದೇ ರೀತಿಯ ಚರ್ಮ ರೋಗಗಳು ಬರೋದಿಲ್ಲ ಅಂತನ್ನುವ ನಂಬಿಕೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು. ಹಾಗಾಗಿಯೇ ಈ ಮೂಲ ಪ್ರಸಾದಕ್ಕೆ ಬಹಳ ಬೇಡಿಕೆ, ಬಹಳ ಶ್ರೇಷ್ಠ ಕೂಡ. ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಇಂಥ ಮಹಾತಾಯಿ ಬ್ರಾಹ್ಮಿ ದುರ್ಗೆಯ ದರ್ಶನಕ್ಕೆ ಟಿಪ್ಪು ಸುಲ್ತಾನ್ ಕೂಡ ಬಂದಿದ್ದನಂತೆ. ಅಂದಿನಿಂದ ಇಂದಿನವರೆಗೂ ದೇವಿಗೆ ಸಲಾಂ ಪೂಜೆ ನೆರವೇರುತ್ತಾ ಬಂದಿದೆ. ಈ ಸಲಾಂ ಪೂಜೆಯನ್ನ ನೆರವೇರಿಸಿದ ಮೇಲೆ ಸುತ್ತಲ ಪರಿವಾರ ದೇವತೆಗಳಿಗೂ ಪೂಜೆಗಳು ನೆರವೇರುತ್ತವೆ. ಸಲಾಂ ಮಂಗಳಾರತಿ ಅಂದರೆ ತುಂಬ ಕಾಲದ ಹಿಂದೆ ಟಿಪ್ಪು ಸುಲ್ತಾನ್ ಅನ್ನುವಂಥ ರಾಜನು ಇಲ್ಲಿ ಬಂದು ದೇವಿಯನ್ನು ನೋಡಿ ಆಕರ್ಷಣೆಯಾಗಿ ಸಲಾಂ ಅಂತ ಹೇಳಿದನಂತೆ. ಅದೇ ಥರ ಸಂಜೆ ಡೈಲಿ ಸಲಾಂ ಮಂಗಳಾರತಿ ಅಂತ ಆಗಲೇಬೇಕು. ಟೋಟಲ್ 5 ಮಂಗಳಾರತಿ 3 ಹೊತ್ತು ಬಲಿ. ಅಂದರೆ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ 3 ಮಂಗಳಾರತಿ ಆಗ್ತದೆ. ಸಲಾಂ ಮಂಗಳಾರತಿ, ಮಹಾಮಂಗಳಾರತಿ ಮತ್ತು ಕಷಾಯ ಮಂಗಳಾರತಿ ಅಂತ 3 ಮಂಗಳಾರತಿ ಆಗ್ತದೆ. 3 ಹೊತ್ತು ಬಲಿ ಆಗಲೇಬೇಕು. ಅಂದರೆ ವಿಜಾಗಮ ರೀತಿಯಲ್ಲಿ ಪೂಜೆ ಆಗ್ತದೆ. ಅಂದರೆ ಆಗಮ ಸ್ಥಳ ಅಂತ ಹೇಳ್ತಾರೆ. ನೀವಿಲ್ಲಿ ನೋಡುತ್ತಿರುವ ವೀರಭದ್ರ ಸ್ವಾಮಿ ಇಲ್ಲಿ ಕ್ಷೇತ್ರ ರಕ್ಷಕನಾಗಿ ನೆಲೆ ನಿಂತಿದ್ದಾನೆ. ವೀರಭದ್ರ ಸೇರಿದಂತೆ ನಾಗ, ಶಿವ,
ವಿಷ್ಣು, ಗಣಪತಿ ಹೀಗೆ ಸರ್ವ ದೇವತೆಗಳ ಸಂಗಮವೇ ಇಲ್ಲಿದೆ. ಈ ತಾಯಿಯ ಕ್ಷೇತ್ರಕ್ಕೆ ಅಸಂಖ್ಯ ಭಕ್ತರು ಬರುತ್ತಾರೆ. ಎಲ್ಲದೂ ಇಷ್ಟ ಆಗುತ್ತೆ. ಇಲ್ಲಿ ಪರಿಸರ ಕೂಡ ತುಂಬ ಚೆನ್ನಾಗಿದೆ ಮತ್ತು ದೇವಸ್ಥಾನದ ಶಕ್ತಿ ಕೂಡ ಮಹತ್ವ ಕೂಡ ತುಂಬ ಚೆನ್ನಾಗಿದೆ. ತುಂಬಾ ಕೇಳ್ಪಟ್ಟಿದ್ವಿ, ದೇವರಲ್ಲಿ ತುಂಬ ಮಹಿಮೆ ಇದೆ ಅಂತ ಕೇಳ್ಪಟ್ಟಿದ್ವಿ. ಮತ್ತು ಇಲ್ಲಿ ಕೆಲವೊಂದೆಲ್ಲ ಮಹತ್ವದ ಘಟನೆ ಕೂಡ ನಡೆದು ಬಂದಿದೆ ಅಂತ ಕೇಳ್ಪಟ್ಟಿದ್ವಿ. ಹಾಗಾಗಿ ನಾವು ನೋಡೋಣ ಅಂತ ಬಂದಿದ್ವಿ. ಈ ತಾಯಿಯ ಕ್ಷೇತ್ರಕ್ಕೆ ಅಸಂಖ್ಯ ಭಕ್ತರು ಬರುತ್ತಾರೆ. ಬಂದಂಥವರಿಗೆಲ್ಲ ಇಲ್ಲಿ ಅನ್ನ ಸಂತರ್ಪಣೆ ನೆರವೇರುತ್ತದೆ. ಸಾಧಾರಣವಾಗಿ ಒಂದು ದಿನಕ್ಕೆ ಬೇಕಾಗುವ ದಿನಸಿ ಪಟ್ಟಿ ಹೀಗಿದೆ ನೋಡಿ. ಅಕ್ಕಿ 75 kg, ಬೇಳೆ 10 kg, ತರಕಾರಿ 1 ಕ್ವಿಂಟಾಲ್, ಹುಣಸೆಹಣ್ಣು 4 kg, ಉಪ್ಪು 10 kg, ತೆಂಗಿನಕಾಯಿ 100, ಸಾಂಬಾರು ಮಸಾಲೆ ಪುಡಿ 5 kg, ಹಾಲು 25 ಲೀಟರ್, ಮೊಸರು 30 ಲೀಟರ್ ಹೀಗೆ ಬಹು ಪ್ರಮಾಣದಲ್ಲಿ ದಿನಸಿ ಪೂರೈಕೆಯಾಗಬೇಕು. ಈ ಸ್ಥಳದಲ್ಲಿ ಇಂದಿಗೂ ಒಂದು ರೀತಿಯ ದೈವಿ ತರಂಗಗಳು ಸುತ್ತುತ್ತಲೇ ಇವೆ.